ಕ್ರಾಂತಿ ಹರಿಕಾರ ಮಾಜಿ ಉಪ ಪ್ರಧಾನಿ ಮಾದಿಗ ಸಮಾಜದ ನೇತಾರ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ 119ನೇ ಜಯಂತಿಯನ್ನು ಅದ್ಧೂರಿಯಾಗಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಿದ ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಮತ್ತು ಮಾದಿಗ ಸಂಘಟನೆಗಳು. ಏಪ್ರಿಲ್ ತಿಂಗಳಿನಲ್ಲಿ ದಲಿತರಿಗೆ ಒಬ್ಬರು ಸೂರ್ಯ ಮತ್ತು ಮತ್ತೊಬ್ಬರು ಚಂದ್ರನಂತೆ ಬಿಂಬಿತವಾಗಿರುವ ಮಹಾನ್ ಚೇತನ ಹಾಗೂ ರಾಷ್ಟ್ರ ನಾಯಕರುಗಳಾದ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ಏಪ್ರಿಲ್ 5ರಂದು ಮತ್ತು ಇದೇ ತಿಂಗಳ 14ರಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನವನ್ನು ಜಿಲ್ಲಾಡಳಿತ ಮತ್ತು ಸರ್ಕಾರಗಳು ಒಟ್ಟಿಗೆ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದು, ಆದರೆ ಈ ವರ್ಷದಲ್ಲಿ ಮಾದಿಗ ಸಮುದಾಯದ ಮುಖಂಡರುಗಳು ಜಿಲ್ಲಾಧಿಕಾರಿಗಳಿಗೆ ಡಾಕ್ಟರ್ ಬಾಬು ಜಗಜ್ಜೀವನ್ ರಾಮ್ ರವರ ಜಯಂತಿಯನ್ನು ಪ್ರತ್ಯೇಕವಾಗಿ ಏಪ್ರಿಲ್ 5ರಂದೇ ಅರ್ಥಪೂರ್ಣವಾಗಿ ಮಾಡಬೇಕು ಅಂತ ಮನವಿ ಮಾಡಿದ ಹಿನ್ನೆಲೆ ನೀವು ಬನ್ನಿ ನಮ್ಮ ಜೊತೆಗೆ. ನಾನು ಈಗಾಗಲೇ ಈ ರಾಜ್ಯದಲ್ಲಿ ನಿಮಗೆ ಪ್ರತಿನಿಧಿಯಾಗಿ ಅನೇಕ ವರ್ಷಗಳಿಂದ ಸಹಕಾರ ಕೊಡ್ತಾ ಇರ್ತಕ್ಕಂಥ ಸಚಿವರು ಮಾನ್ಯ KH ಮುನಿಯಪ್ಪನವರ ಹತ್ರನೂ ನಾನು ಮಾತಾಡಿದ್ದೀನಿ. ಈ ವಿಷಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ರಾಜಿ ಆಗಬಾರ್ದು. ಅವರು ನನಗೆ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೆ ನಾನು ರಾಜಿ ಆಗಲಿಲ್ಲ ಅಂತ ಅಗತ್ಯವಿದ್ರೆ ನಾನು ಯಾವುದೇ ನಿರ್ಧಾರ ತಗೊಳ್ಳಕ್ಕೂ ಕೂಡ ನಾನು ಹಿಂದೆ ಹೋಗಲ್ಲ ಅನ್ನುವಂಥ ಮಾತನ್ನು ನನಗೆ ಹೇಳಿದ್ದಾರೆ. ನನಗೆ ನಂಬಿಕೆ ಇದೆ, ಸಮುದಾಯದ ವಿಷಯ ಬಂದಾಗ ಸಾಮಾಜಿಕ ನ್ಯಾಯಕ್ಕೆ ಅವರು ಯಾವತ್ತೂ ಕೂಡ ಹಿಂದೆ ಹೋಗಲ್ಲ. ಈ ಸರ್ಕಾರದಲ್ಲಿ ಪ್ರಭಾವಿ ಸಚಿವರಾಗಿರೋದ್ರಿಂದ ಅವ್ರು ಏನಾದ್ರೂ ಮಾಡಿ ನಿಮ್ಗೆ ಈ ಮೀಸಲಾತಿಯನ್ನ ಈ ಸರಿ ಅದನ್ನ ಮಾಡಿಸುವಂತ ಕೆಲಸ ಮಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಹಾಗಾಗಿ ನಾನು ಕೂಡ ನಿಮ್ಮೆಲ್ಲರ ಜೊತೆ ಇರ್ತೇನೆ. ಇದೇನು ರಾಜಕಾರಣ ಅಲ್ಲ ಮತ್ತು ಯಾವ ಸಮುದಾಯಕ್ಕೂ ಕೂಡ ಅನ್ಯಾಯ ಮಾಡೋದಿಲ್ಲ ಇದರಿಂದ. ಮತ್ತು ದಲಿತರನ್ನ ಹೊಡೆಯುವಂತ ಕೆಲಸನೂ ಅಲ್ಲ ಇದೆ. ಬಲಹೀನ ವರ್ಗಗಳಿಗೆ ಯಾವ್ಯಾವ ಪಂಗಡಕ್ಕೆ ಎಷ್ಟು ನಿಮ್ಮ ಜನಸಂಖ್ಯೆ ಆಧಾರದಲ್ಲಿ ಯಾರಿಗೆ ಎಷ್ಟು ನ್ಯಾಯ ಸಿಗಬೇಕು ಅಷ್ಟು ಸಿಗಬೇಕು ಅನ್ನುವಂತ ಒಂದು ವಿಚಾರ ಅಷ್ಟೇ ಇದೆ. ಹಾಗಾಗಿ ಯಾರು ಇದರಿಂದ ಅನ್ಯಾಯ ಆಗಲ್ಲ. ಇದನ್ನ ಸುಮಾರು 1.25 ವರ್ಷ ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಮಾಧುಸ್ವಾಮಿ ಅವರು ಸಬ್ ಕಮಿಟಿಯ ಚೇರ್ಮನ್ ಆಗಿದ್ರು, ನಾನೊಬ್ಬರೇ ಸದಸ್ಯರಿದ್ದೆ, ಗೋವಿಂದ ಕಾರಜೋಳ ಇದ್ರು. ಪ್ರತಿಯೊಂದು ವರ್ಗದಿಂದ ಕೂಡ ಇದ್ದೀವಿ, ಎಡವರ್ಗಗಳು, ಬಲವರ್ಗಗಳು ಮತ್ತು ನಮ್ಮ ಇದರಲ್ಲಿ ಕೂಡ ನಾವು ಪ್ರಭು ಚವಾಣ್ ಇದ್ರು. ಅವರ ಸಮುದಾಯಗಳಲ್ಲಿ ಎಲ್ಲ ರೆಪ್ರೆಸೆಂಟೇಷನ್ ಇತ್ತು. ನಾವೆಲ್ಲ ಮಾಡಿದ್ವಿ, ಅದೇ ಸರಿ ಇತ್ತು. ಆದ್ರೂ ಕೂಡ ಇದನ್ನು ಬದಲಾವಣೆ ಮಾಡಿದ್ರು ಪರವಾಗಿಲ್ಲ. ಆದ್ರೆ ಅದನ್ನ ನೀವು ಜಾರಿಗೆ ತರಬೇಕು. ಮತ್ತೆ ನೀವು ಹೆಂಗೆ ಅಂದ್ರೆ ಮೊದಲನೇ 5 ವರ್ಷ ಹೋಗಿದೆ, 13ರಿಂದ 18 5 ವರ್ಷ ಹೋಗ್ಬೇಕು, ಮಾಡಕ್ಕಾಗಲಿಲ್ಲ. ಈಗ 3 ವರ್ಷ ಆಗೋಯ್ತು, ಇನ್ನಿರೋದೇ 2 ವರ್ಷ ಈ ಸರ್ಕಾರದಲ್ಲಿ. ನಮ್ಮ ಓಕೆ ಸರ್.